ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ರವಿಕುಮಾರ್ ಸಿಂಗ್ ಅವರ ಸಾರಥ್ಯದಲ್ಲಿ ಭಾರತ ರತ್ನ 26 ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪೊಲೀಸ್ ದಿನಾಚರಣೆ ಅದ್ದೂರಿಯಾಗಿ ವಿಜಯಪುರದಲ್ಲಿ ಆಚರಣೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಎಸ್ಪಿಗಾದ ಲಕ್ಷ್ಮಣ್ ನಿಂಬರ್ಗಿ ಅವರು ಮಾತನಾಡಿದರು. ವರದಿ ರವಿಕುಮಾರ್ ಸಿಂಗ್, ಭಾರತ ರತ್ನ 26 ನ್ಯೂಸ್ ಚಾನಲ್ ಸಂಪಾದಕರು ಜಮಖಂಡಿ. ನಿರಂತರ ಸುದ್ದಿ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ ಫೋನ್ ನಂಬರ್ 9964266674 ಜಮಖಂಡಿ. ಮತ್ತೆ ಸಿಗೋಣ ವೀಕ್ಷಕರೇ ಮುಂದಿನ ಸುದ್ದಿಯೊಂದಿಗೆ. ನಮಸ್ಕಾರ. ಅವರನ್ನ ಚಪ್ಪಾಳೆ ಮುಖಾಂತರ ಅಭಿನಂದಿಸಬೇಕಂತ ವೇದಿಕೆಯಲ್ಲಿ ಆಸೀನರಾಗಿರುವ ಪ್ರತಿಯೊಬ್ಬರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಪಥ ಸಂಚಲನ ತಂಡಗಳ ನಿರ್ಗಮನ ಅವರ ನೇತೃತ್ವದ ಎರಡನೆಯ ತಂಡ ಬಿಆರ್ ವಿಜಯಪುರ ಶ್ರೀ ದಾನೇಶ್ ಕಲ್ಯಾಣಿ RSI ಅವರ ನಾಯಕತ್ವದಲ್ಲಿ ಗೌರವ ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಮೂರನೆಯ ತುಕಡಿ SP ಕರ್ತವ್ಯದ ಸಿಬ್ಬಂದಿಗಳ ತಂಡ ಶ್ರೀ ಯತೀಶ್ ANPSI ಕುರ್ಗಿ ಪೊಲೀಸ್ ಠಾಣೆ. ನಾಲ್ಕನೆಯ ತುಕಡಿ ಶ್ರೀ ಸುರೇಶ್ ಮಂಟೂರ್ PSI ಕಲ್ಕೇರಿ ಪೊಲೀಸ್ ಠಾಣೆ ಠಾಣಾ ಬರಹಗಾರರ ತಂಡದ ನೇತೃತ್ವ. ಸಂಚಾರಿ ಪೊಲೀಸ್ ತಂಡ ಶ್ರೀ ಅಶೋಕ್ ನಾಯ್ಕ್ PSI ಬಬಲೇಶ್ವರ ಪೊಲೀಸ್ ಠಾಣೆಯವರ ನೇತೃತ್ವದಲ್ಲಿ. ಆರನೆಯ ತುಕಡಿ ಬೀಟ್ ಕರ್ತವ್ಯದ ಸಿಬ್ಬಂದಿಗಳ ತಂಡ ಶ್ರೀ ಮಂಜುನಾಥ್ ಪಾಟೀಲ್ PSI ಜಹಗಿ ಪೊಲೀಸ್ ಠಾಣೆ. ಪೊಲೀಸ್ IT ಕರ್ತವ್ಯದ ಸಿಬ್ಬಂದಿಗಳ ತಂಡ ಶ್ರೀ ಚಿದಾನಂದ್ ತಳವಾರ್ RSI ಇವರ ನೇತೃತ್ವದಲ್ಲಿ. ಎಂಟನೆಯ ತುಕಡಿ ಸಮನ್ಸ್ ಮತ್ತು ವಾರಂಟ್ ಜಾರಿ ಮಾಡುವ ಸಿಬ್ಬಂದಿಗಳ ತಂಡದ ನಾಯಕತ್ವ ಶ್ರೀ ಬಸವರಾಜ್ ಚಿಪ್ರೆಡ್ಡಿ PSI ದೇವರಹಿಪ್ಪರಿ. ಮಹಿಳಾ ಪೊಲೀಸ್ ಸಿಬ್ಬಂದಿಗಳ ತಂಡ ಶ್ರೀಮತಿ ಸುಷ್ಮಾ ನತಿಗೋಳ್ PSI ಗಾಂಧಿ ಚೌಕ್ ಪೊಲೀಸ್ ಠಾಣೆ. ಹತ್ತನೆಯ ತುಕಡಿ ಶ್ರೀ MD ಗೋರಿ PSI ಗೋಲ್ಗುಂಬಜ್ ಪೊಲೀಸ್ ಠಾಣೆ ಬೀಟ್ ಕರ್ತವ್ಯ ಸಿಬ್ಬಂದಿಯ ತಂಡ. ಈ ತಂಡವನ್ನ ಅನುಸರಿಸಿ ತಂಡದ ಪಥ ಸಂಚಲನೆಯ ಯಶಸ್ವಿಯ ರೂವಾರಿಗಳಾದ ಪೊಲೀಸ್ ಘಾಟಿ ವೃಂದ ಅರ್ಜುನ್ ಭಜಂತ್ರಿ ಹಾಗೂ ಮಾನ್ಯವರ ನೇತೃತ್ವದಲ್ಲಿ ವೇದಿಕೆ ಮುಂಭಾಗದಲ್ಲಿ ನಮ್ಮ ಸಂಗೀತದ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಪೊಲೀಸ್ ಕಲ್ಯಾಣ ದಿನ ಮತ್ತು ಪೊಲೀಸ್ ಧ್ವಜ ದಿನಾಚರಣೆಯನ್ನಾಗಿ ನಾವು ಆಚರಿಸ್ತೀವಿ. ಇವತ್ತಿನ ದಿನ ನಿವೃತ್ತಿ ಹೊಂದಂತಹ ಪೊಲೀಸ್ ಅಧಿಕಾರಿ ಅವರ ತ್ಯಾಗ ಮತ್ತು ಮನೋಭಾವ, ಅವರ ಕರ್ತವ್ಯ ನಿಷ್ಠೆಯನ್ನ ನೆನಪಿಸ್ಕೊಳ್ಳೋದು ಒಂದು ದಿನ, ಮತ್ತು ಪೊಲೀಸ್ ಕಲ್ಯಾಣ ನಿಧಿಗೋಸ್ಕರ ನಮ್ಮ ಪೊಲೀಸ್ ಧ್ವಜಗಳ ಬಿಡುಗಡೆ ಕಾರ್ಯಕ್ರಮ ಮತ್ತು ಈ ಪೊಲೀಸ್ ಧ್ವಜಗಳನ್ನ ಮಾರಿ ಬಂದಂತಹ ಸರ್ವಿಸ್ ಅಲ್ಲಿರುವಂತಹ ಮತ್ತು ನಿವೃತ್ತಿಯಾದಂತಹ ಎಲ್ಲ ಪೊಲೀಸ್ ಅಧಿಕಾರಿ ಮತ್ತು ಅವರ ಕುಟುಂಬ ವರ್ಗದವರಿಗೆ ಪೊಲೀಸ್ ಕಲ್ಯಾಣ ನಿಧಿ ಅಂತ ಅವರ ವೆಲ್ಫೇರ್ ಆಕ್ಟಿವಿಟೀಸ್ಗಳನ್ನ ಕೈಗೊಳ್ಳುವಂಥದ್ದು. ಸೊ ಈ ಪೊಲೀಸ್ ಧ್ವಜ ದಿನಾಚರಣೆಯಲ್ಲಿ ಇವತ್ತು ಪೊಲೀಸ್ ವಿಜಯಪುರ ಜಿಲ್ಲಾ ಪೊಲೀಸ್ ಕಡೆಯಿಂದ ಪೆರೇಡ್ ಅನ್ನ ಮಾಡಿ ಇವತ್ತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ರಿಟೈರ್ಡ್ ಇನ್ಸ್ಪೆಕ್ಟರ್ ಆದಂತಹ ನಚಿಕೇತ್ ಜಿನ್ಗೌಡ್ರು ಬಂದಿರ್ತಾರೆ. ಅವರು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರ್ತಾರೆ. ಜಿಲ್ಲಾಧಿಕಾರಿಗಳು ಮತ್ತೆ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು ಬಂದಿರ್ತಾರೆ. ಮತ್ತು ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ನಿವೃತ್ತರಾದಂತಹ ಹಿರಿಯ ಮತ್ತು ಕಿರಿಯ ಅಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಒಂದು ಮೆರಗನ್ನ ತಂದಿರ್ತಾರೆ. ಪೊಲೀಸ್ ಇಲಾಖೆ 24 ಗಂಟೆಗಳ ಕಾಲ ಸತತವಾಗಿ ಜನರ ಸೇವೆಯಲ್ಲಿ ಇರುವಂತಹ ಒಂದು ಇಲಾಖೆ. ವಿವಿಧ ಇಲಾಖೆಗಳ ಜೊತೆಗೆ ಕೋಆರ್ಡಿನೇಟ್ ಮಾಡಿ ಜಿಲ್ಲಾಡಳಿತ ಮತ್ತು ಜಿಲ್ಲೆಯಲ್ಲಿ ಬರುವಂತಹ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸುವಂತಹ ಒಂದು ಇಲಾಖೆಯಾಗಿ ಕಾರ್ಯನಿರ್ವಹಿಸ್ತಾ ಇರುತ್ತೆ. ಇವತ್ತಿನ ದಿನ ಪೊಲೀಸ್ ಅಧಿಕಾರಿಗಳು ಕರ್ತವ್ಯದಲ್ಲಿರುವವರು ಮತ್ತೆ ನಿವೃತ್ತಿ ಆದವರ ಕರ್ತವ್ಯವನ್ನ, ಅವರ ಸೇವೆಯನ್ನ ಇವತ್ತು ನೆನೆಸ್ಕೊಳ್ಳುವಂತ ಒಂದು ದಿನ. ಈ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ನಮ್ಮ ಎಲ್ಲ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ನಿರ್ವಹಿಸಿಕೊಟ್ಟಿರ್ತಾರೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಅಧಿಕಾರಿಗಳಿಗೆ, ಸಾರ್ವಜನಿಕರಿಗೆ, ಮಾಧ್ಯಮ ಮಿತ್ರರಿಗೆ ವೈಯಕ್ತಿಕವಾಗಿ ನಾನು ಧನ್ಯವಾದಗಳನ್ನ ಹೇಳ್ತೇನೆ. ಇವತ್ತಿನ ದಿನ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಒಟ್ಟು 4 ಜನ ಈ ವರ್ಷ 2023 ಮತ್ತು 24ನೇ ಸಾಲಿನ ಮುಖ್ಯಮಂತ್ರಿ ಪದಕವನ್ನು 4 ಜನ ಪಡೆದುಕೊಂಡಿದ್ದಾರೆ. ನಮ್ಮ ಅಡಿಷನಲ್ SP ಆದಂತಹ ರಾಮನಗೌಡ ಹಟ್ಟಿ ಅವರು, ಮತ್ತೆ
ನಮ್ಮ ASI ಟ್ರಾಫಿಕ್ನಲ್ಲಿರುವಂಥ ಕಟ್ಟಿಮನಿಯವರು ಮತ್ತು ಜಲನಗರ ಪೊಲೀಸ್ ಠಾಣೆ ಆಸಿಫ್ ಲಷ್ಕರಿ ಅಂತ ಸಿಬ್ಬಂದಿ ಮತ್ತು ನಮ್ಮ IRB ಅಂತ ಒಬ್ಬ ಸಿಬ್ಬಂದಿ 2023 ಮತ್ತು 24ನೇ ಅವಧಿಯಲ್ಲಿ ನಮ್ಮ ಜಿಲ್ಲೆಗೆ ಒಟ್ಟು 4 ಜನ ಅವರು ಮುಖ್ಯಮಂತ್ರಿ ಪದಕಗಳನ್ನ ಪಡೆದಿದ್ದಾರೆ. ಅವರಿಗೆ ವೈಯಕ್ತಿಕವಾಗಿ ಮತ್ತು ಎಲ್ಲ ಜಿಲ್ಲಾ ಪೊಲೀಸ್ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಮತ್ತೆ ಶುಭ ಹಾರೈಸ್ತೇನೆ. ಥ್ಯಾಂಕ್ ಯು. ಮಾನ್ಯರೇ, ಪೊಲೀಸ್ ಧ್ವಜ ದಿನಾಚರಣೆ ಕವಾಯತು ಮುಕ್ತಾಯಗೊಂಡಿದ್ದು, ಕವಾಯತನ್ನು ನಿರ್ಗಮಿಸಲು ತಮ್ಮ ಅನುಮತಿ ಕೋರುತ್ತೇನೆ. ತಿಳಿ ನೀಲಿಯ ಆಗಸ ಆಕಾಶ ಶುಭ್ರವಾಗಿದೆ.